ನಮಸ್ತೆ ಮಿತ್ರರೇ, ವೆಲ್ಕಮ್ ಬ್ಯಾಕ್ ಟು ಬೋಳೂರು ಸುವರ್ಣ ಚಾನಲ್. ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ಮಹಾಗಣಪತಿಂ ಮನಸಾ ಸ್ಮರಾಮಿ, ವಸಿಷ್ಠ ವಾಮದೇವಾದಿ ವಂದಿತ ಮಹಾಗಣಪತಿಂ. ಇನ್ನೇನು ಶುಕ್ರವಾರ ಗೌರಿ ಗಣೇಶ ಹಬ್ಬ, ಶನಿವಾರ ಗಣೇಶ ಹಬ್ಬ. ಗಣೇಶನಿಗೆ ಪ್ರಿಯವಾದ ಎಲ್ಲ ಭಕ್ಷ್ಯಗಳನ್ನು ಮಾಡಿ ಆತನಿಗೆ ನೈವೇದ್ಯವಾಗಿ ಇಟ್ಟು ಆತನನ್ನು ಖುಷಿಪಡಿಸಬೇಕೆಂಬುದೇ ನಮ್ಮೆಲ್ಲ ಆಶಯ. ಹಾಗಾದರೆ ಗಣೇಶನಿಗೆ ಅತ್ಯಂತ ಪ್ರಿಯವಾದ ಪಂಚಗಜ್ಜಾಯವನ್ನು ಬಹಳ ಸುಲಭ ರೀತಿಯಲ್ಲಿ, ಅಂದರೆ ಒಂದು 10 ನಿಮಿಷದಲ್ಲಿ ಬಹಳ ರುಚಿಕರವಾಗಿ ಆಗುವಂತಹ ಈ ಪಂಚಗಜ್ಜಾಯವನ್ನು ಇವತ್ತು ನಾನು ನಿಮಗೆಲ್ಲ ಮಾಡಿ ತೋರಿಸಲಿದ್ದೇನೆ. ಹಾಗಾದರೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಬನ್ನಿ ಸುಲಭ ರೀತಿಯಲ್ಲಿ ಮಾಡುವಂತಹ ಪಂಚಗಜ್ಜಾಯವನ್ನು ಹೇಗೆ ಮಾಡುವುದೆಂದು ನೋಡೋಣ. ನಮಸ್ತೆ ಮಿತ್ರರೇ, ಗಣೇಶ ಚತುರ್ಥಿಯ ಹಬ್ಬದ ಪರವಾಗಿ ಇವತ್ತು ಮೊದಲಿಗೆ ಪಂಚಗಜ್ಜಾಯವನ್ನು ಹೇಗೆ ತಯಾರಿಸುವುದನ್ನು ನೋಡೋಣ. ಪಂಚ ಎಂದ ಕೂಡಲೇ ನಿಮಗೆ ಗೊತ್ತಾಗ್ತದೆ 5 ಬಗೆಯ ವಸ್ತುಗಳಿಂದ ಮಾಡಿದಂತಹ ಒಂದು ನೈವೇದ್ಯ. ಸೊ ಗಣಪತಿಗೆ ನಾವು ಆತನಿಗೆ ಇಷ್ಟವಾದ ಪಂಚಗಜ್ಜಾಯವನ್ನು ಅರ್ಪಿಸಿದರೆ ನಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರುತ್ತದಂತೆ. ಹಾಗಾದರೆ ಈ ಪಂಚ ವಸ್ತುಗಳು ಯಾವುದು? ಮೊದಲಿಗೆ ಎಳ್ಳು 1/4 ಬಟ್ಟಲಿನಷ್ಟು, 1/4 ಬಟ್ಟಲಿನಷ್ಟು ತೆಂಗಿನ ತುರಿ. ಇದು ಡ್ರೈ ತೆಂಗಿನಕಾಯಿ ಆದರೆ ಬಹಳ ಒಳ್ಳೆಯದು, ಅದನ್ನು ತುರಿದಿಟ್ಕೊಂಡ್ರೆ ಒಳ್ಳೆಯದು. 1/2 ಬಟ್ಟಲಿನಷ್ಟು ಕಡಲೆ ಪುರಿ ಹೇಳ್ತೇವಲ್ಲ ನಾವು, ಅದು. 1/2 ಬಟ್ಟಲಿನಷ್ಟು ಸಕ್ಕರೆ, ಇದರ ಸಕ್ಕರೆ ಬದಲು ನೀವು ಬೆಲ್ಲವನ್ನು ತೆಗೆದುಕೊಳ್ಬೋದು. ಮತ್ತು 1 ಬಟ್ಟಲಿನಷ್ಟು ಇದು ಸಾಧಾರಣ ಮೀಡಿಯಮ್ ಇದು ಅವಲಕ್ಕಿ. ಹಾಗಾದರೆ ಮೊದಲಿಗೆ ಒಂದು ಸಣ್ಣ ಕಡಾಯಿಯನ್ನು ಇಟ್ಕೊಳ್ಳೋಣ. ಅದರಲ್ಲಿ ಅದು ಬಿಸಿ ಆಗಬೇಕು. ಬಿಸಿಯಾದ ಕೂಡಲೇ ಡ್ರೈ ಆಗಿ ಎಳ್ಳನ್ನು ಫ್ರೈ ಮಾಡ್ಕೊಳ್ಳೋಣ. ಎಳ್ಳು ಒಳ್ಳೆ ಚಟಪಟ ಹೊಡಿಬೇಕು. ನೋಡಿ, ಎಳ್ಳು ಚಟಪಟ ಹೊಡಿತಾ ಉಂಟು. ಈ ಎಳ್ಳು ಕೂಡಲೇ ಹೊಡಿತದೆ, ಪಕ್ಕ ಇದು ಹೊಡಿಯುವುದು. ಒಂದು ಬಿಸಿ ತಾಗಿದ ಕೂಡಲೇ ಇದು ನೀವು ಕಪ್ಪೆಳ್ಳಿನ ಬದಲು ನೀವು ಬಿಳಿ ಎಳ್ಳು ಸಹ ತೆಗೆದುಕೊಳ್ಬೋದು, ಯಾವ ಸಾಕು ನೋಡಿ. ಈಗ ಪಟ ಹೇಳಿದ ಕೂಡಲೇ ಇದನ್ನು ತೆಗೆದುಕೊಳ್ಳೋಣ. ಈಗ ಇದರಲ್ಲಿ ನಾವು ಈ ತೆಂಗಿನ ತುರಿಯನ್ನು ಸ್ವಲ್ಪ ಹುರಿದುಕೊಳ್ಳೋಣ. ಇದು ನೀವು ಡ್ರೈ ತೆಂಗಿನಕಾಯಿಯನ್ನು ಪೌಡರ್ ಮಾಡಿದರೆ ಸಾಕ್ತದೆ, ಅಥವಾ ಹಸಿ ತೆಂಗಿನಕಾಯಿ ಇದ್ದರೆ ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ಡ್ರೈ ಆಗಿ ಫ್ರೈ ಮಾಡಿಕೊಳ್ಳೋಣ. ಸಣ್ಣ ಬಾಣಲೆ ಆದರೆ ನಾವು ಒಂದು ಇಕ್ಕಳವನ್ನು ಇಟ್ಕೊಂಡು ಮಾಡಬೇಕಾಗ್ತದೆ. ನೋಡಿ, ಸಣ್ಣ ಉರಿಯಲ್ಲಿ ಇದನ್ನು ಎಲ್ಲ ಫ್ರೈ ಮಾಡಿಕೊಳ್ಳೋದು, ಒಳ್ಳೆ ಫ್ರೈ ಆಗಬೇಕು. ಯಾಕೆ ಹೇಳಿದರೆ ಈ ಪಂಚಗಜ್ಜಾಯ ಒಂದು ಕಮ್ಮಿ ಆಗಿ 10 ದಿವಸ ಆದರೂ ಉಳಿಯುವಂಥದ್ದಾಗಿರಬೇಕು. ಈಗ ಒಳ್ಳೆ ಫ್ರೈ ಮಾಡಿದರೆ ಅದು ಹಾಳಾಗುವುದಿಲ್ಲ, ಅದು ವೆರಿ ಇಂಪಾರ್ಟೆಂಟ್. ಫ್ರೈ ಆಯಿತು. ಇದನ್ನು ಸಹ ಸೈಡಲ್ಲಿ ಇಟ್ಕೊಳ್ಳೋಣ. ಈಗ ಇದೇ ಬಾಣಲೆಯಲ್ಲಿ ಸ್ವಲ್ಪ ತುಪ್ಪವನ್ನು ಹಾಕೊಳ್ಳೋಣ. ತುಪ್ಪ ಸ್ವಲ್ಪ ಕರಗಲಿ. ತುಪ್ಪ ಕರಗಿದಾಗ ಈ ಅವಲಕ್ಕಿಯನ್ನು ಸ್ವಲ್ಪವಾಗಿ ಸ್ವಲ್ಪ ಹೀಗೆ ಹುರಿದಿಟ್ಕೊಳ್ಬೇಕು ನಾವು. ಅಂದರೆ ನಾವು ತುಂಬ ತುಪ್ಪ ಹಾಕಿ ಹುರಿಬೋದು, ಆದರೆ ತುಪ್ಪ ಮತ್ತೆ ವೇಸ್ಟ್ ಆಗಬಾರ್ದು ಹೇಳಿ ನಾವು ಸ್ವಲ್ಪ ಹೀಗೆ ಹುರಿದಿಟ್ಟುಕೊಂಡು ಒಂದು ಪ್ಲೇಟಿಗೆ ಇದನ್ನು ನೋಡಿ, ಸ್ವಲ್ಪ ಕೂಡಲೇ ಹುರಿತದೆ ಅದು.
ಇದನ್ನು ಸ್ವಲ್ಪ ನೀವು ಒಮ್ಮೆಲೆ ಹುರಿದುಕೊಳ್ಬೋದು. ಇದು ನಾನು ಮನೆಯಲ್ಲಿ ನಾವು ಮಾಡಲಿಕ್ಕೆ ಹೇಗೆ ಮಾಡೋದು ಹೇಗೆ ನಾನು ನಿಮಗೆ ತೋರಿಸ್ಕೊಡೋದು. ಇನ್ನು ಸ್ವಲ್ಪ ಹಾಕೊಳ್ಳೋಣ. ನೋಡಿ, ಎರಡನೇ ಸರ್ತಿ ಸಹ ಆಯಿತು. ಹೀಗೆ ಸ್ವಲ್ಪ ಸ್ವಲ್ಪವೇ ತುಪ್ಪ ಹಾಕ್ಕೊಂಡು ನಾನು ಎಲ್ಲ ಅವಲಕ್ಕಿಯನ್ನು ಹುರಿದಿಟ್ಟುಕೊಂಡು ನಿಮಗೆ ತೋರಿಸ್ತೇನೆ. ನೋಡಿ, ಎಲ್ಲ ಅವಲಕ್ಕಿಯನ್ನು ನಾನು ಹುರಿದುಕೊಂಡಾಯಿತು. ಈಗ ನೋಡಿ, ಇಷ್ಟ ಆಯಿತು ಅದು ಅವಲಕ್ಕಿ. ಇಲ್ಲಿ ನಿಮ್ಮ ಪುಟಾಣಿ ನಿಮ್ಮಲ್ಲಿ ಸ್ವಲ್ಪ ಹಳತ್ತು ಮೀನು ಆಗಿದ್ರೆ, ಅಂದರೆ ಸ್ವಲ್ಪ ಇದು ಬೇಕಿದೆ 1 ನಿಮಿಷಕ್ಕೆ ಇದೇ ಬಾಣಲೆಯಲ್ಲಿ ಹಾಕಿ ಇದನ್ನು ಬಾಣಲೆ ಆಫ್ ಮಾಡಿ, ಸ್ವಲ್ಪ ಅದರಲ್ಲಿ ಅದು ಕ್ರಿಸ್ಪಿ ಆಗಲಿ. ಈಗ ಈ ಪುಟಾಣಿ ಮತ್ತು ಸಕ್ಕರೆಯನ್ನು ಒಟ್ಟಿಗೆ ನಾವು ಒಂದು ಗ್ರೈಂಡರಲ್ಲಿ, ಇದು ಸ್ವಲ್ಪ ತಣ್ಣಗಾಗಬೇಕು, ಅಂದರೆ ತಣ್ಣಗೇನಿಲ್ಲ, ನಾನೀಗ ಜಸ್ಟ್ ಅದನ್ನು ಚೂರು ಬಿಸಿ ಆಗಲಿ ಅದರಲ್ಲಿ ಹಾಕೊಂಡದು. ಅದರಲ್ಲಿ ಹಾಕಿ ಇದರೊಟ್ಟಿಗೆ ಸಕ್ಕರೆಯನ್ನು ಸಹ ಹಾಕೊಳ್ಳೋಣ. ನೋಡಿ, ಸಕ್ಕರೆ ಹಾಕಿದನ್ನು ನಾನು ಒಳ್ಳೆ ಗ್ರೈಂಡ್ ಮಾಡಿ ತರ್ತೇನೆ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇನ್ನು ಸ್ವಲ್ಪ ಪೌಡರ್ ಆಗಬೇಕು. ಸ್ವಲ್ಪ ಉಂಟಿದ್ರಲ್ಲಿ ಇನ್ನೂ ಸಹ ಇನ್ನೊಮ್ಮೆ ಗ್ರೈಂಡ್ ಮಾಡ್ತೇನೆ. ಇಲ್ಲಿ ನೋಡಿ, ರೆಡಿ ಆಯ್ತು. ಈಗ ನೋಡಿ, ಇಷ್ಟು ಪೌಡರ್ ಆಗಬೇಕಿದ್ದು ನೋಡಿ, ಒಳ್ಳೆ. ಈಗ ಈ ಅವಲಕ್ಕಿ ತಣ್ಣಗೆ ಆಗಿದೆ. ತಣ್ಣಗಾದ್ಮೇಲೆ ಹಾಕಬೇಕು ಈ ಅವಲಕ್ಕಿಗೆ. ಇನ್ನು ಇಲ್ಲಿ ಎಳ್ಳು, ಅವಲಕ್ಕಿ ಮತ್ತು ಇದು ಎಲ್ಲವನ್ನು ಇದಕ್ಕೆ ಹಾಕೊಳ್ಳೋಣ. ಸುಲಭ ರೀತಿಯಲ್ಲಿ ಮಾಡುವಂತಹ ಪಂಚಕಜ್ಜಾಯವನ್ನು ನಾನು ನಿಮಗೆ ತೋರಿಸ್ತೇನೆ. ನಾಳ್ದು ಬರುವಂತಹ ಚೌತಿಯ ದಿವಸ ನೀವು ಈ ಒಂದು ಸುಲಭ ರೀತಿಯ ಪಂಚಕಜ್ಜಾಯವನ್ನು ಗಣಪತಿಗೆ ನೈವೇದ್ಯವಾಗಿ ಇಟ್ಕೊಳ್ಬೋದು. ಬಹಳ ಸ್ವಲ್ಪ ದಿವಸ ಇದನ್ನು ಇಟ್ಕೊಳ್ಬೋದು. ಇದು ನೈವೇದ್ಯ ಎಲ್ಲ ನಾವು ಅದೇ ದಿವಸ ಮಾಡೋದು, ಯಾವಾಗಲೂ ಚೌತಿಯ ದಿವಸವೇ ಮಾಡಿ ಆಗಾಗಲೇ ಒಳ್ಳೆ ಸ್ನಾನ ಮಾಡಿಟ್ಟು ಬಂದು ಮಡಿಯಲ್ಲಿಟ್ಟು ನಾವು ಮಾಡುವಂತಹ ಇದು. ನೋಡಿ, ಈಗ ಪಂಚಕಜ್ಜಾಯ ರೆಡಿ ಆಯಿತು. ಬೇಕಿದ್ದರೆ ನೀವು ಈ ನಮ್ಮ ಹುರಿದಂತಹ ಅವಲಕ್ಕಿಯನ್ನು ಸಹ ಪೌಡರ್ ಮಾಡಿಕೊಳ್ಬೋದು, ಅದು ಸಹ ಆಗ್ತದೆ. ಅಥವಾ ಹೀಗೆಯೂ ಮಾಡಿ ನಾವು ಗಣಪತಿಗೆ ಇದನ್ನು ಅರ್ಪಿಸಬಹುದು. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟೊಂದು 5 ನಿಮಿಷವ 10 ನಿಮಿಷ ಸಹ ಬೇಡ, ಕೂಡಲೇ ಚೌತಿಯ ದಿವಸ ನಮಗೆ ಬಹಳ ಕೆಲಸಗಳಿರ್ತದೆ. ಆಗ ಇದನ್ನು ವಿಧದ ನಾನಿನ್ನು ಈ ವೀಕಿನಲ್ಲಿ ನಾವು ಚೌತಿಯ ದಿವಸಕ್ಕೆ ಬೇಕಿದ್ದಂತಹ ಗಣೇಶನಿಗೆ ಪ್ರಿಯವಾದ ಕೆಲವು ಭಕ್ಷ್ಯಗಳನ್ನು ಮಾಡಿ ತೋರಿಸಲಿದ್ದೇನೆ. ಇವತ್ತು ಸುರಿಗೆ ಈ ಪಂಚಕಜ್ಜಾಯವನ್ನು ಮಾಡಿದ್ದೇನೆ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.